ಒಬ್ಬ ವಿದ್ಯಾರ್ಥಿ ಲೆಕ್ಚರರ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಸರ್, ನಮ್ಗೆ ಎನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಹೇಳಿ ಅಂತ. ಅವಾಗ ಸರ್ ಅವರು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಹೇಳ್ತಾರೆ. ಈ ಒಂದ್ 4 ಟಾಪಿಕ್ಸ್ ಅನ್ನ ಓದ್ಕೋ, ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬರ್ತವೆ. ಅವಾಗ ಆ ವಿದ್ಯಾರ್ಥಿ, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಬರ್ತವೆ? ಅವಾಗ 5 ಮಾರ್ಕ್ಸ್ಗೆ ಇದು ಇದು ಈ ಕ್ವಶನ್ ಈ ಟೈಪ್ ಕ್ವಶನ್ಸ್ ಬರ್ತದೆ ಅಂತ. ಸರ್ ಇದರಲ್ಲಿ ಯಾವುದು ಬರುತ್ತೆ? ಅವಾಗ ಲೆಕ್ಚರ್ಸ್ ಏನ್ ಮಾಡ್ಬೇಕು ಹೇಳಿ? ಸೊ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಇವಾಗ ಈ ರೀತಿ ಇದೆ. ಆದ್ರೂ ಪರವಾಗಿಲ್ಲ, ಮೈ ಡಿಯರ್ ಸ್ಟೂಡೆಂಟ್, ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಂದ್ರೆ ನೀವು ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ PUC ಫಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಮತ್ತೆ ಅದರಿಂದ ನಿಮ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅದರದ ಬಗ್ಗೆ ಹೇಳ್ಕೊಡ್ತೀನಿ. ನೀವು ಯಾವುದೇ ರೀತಿ ಗೊಂದಲವನ್ನ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಆನ್ಯುವಲ್ ಎಕ್ಸಾಮಿಗೆ ಕೇಳುವಂತ ಪ್ರಶ್ನೆಗಳು ಯಾವ ಟಾಪಿಕ್ ದಿಂದ ಎಷ್ಟನೇ ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋದಕ್ಕೋಸ್ಕರನೇ ನಿಮಗೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿವರೆಗೂ ಎಷ್ಟು ಜನ ಬ್ಲೂ ಪ್ರಿಂಟ್ ನಿಮ್ ಕೈಯಲ್ಲಿ ಇದೆ ಗೊತ್ತಿಲ್ಲ. ಆದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದ್ರದ್ದು PDF ಅನ್ನ ಕಳಿಸಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. 2026 ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಯಾವ್ಯಾವ ಟಾಪಿಕ್ ಇಂದ ಬರ್ತವೆ ಅಂತ ಈ ಬ್ಲೂ ಪ್ರಿಂಟ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೋಡಿ, ದ ಲಿವಿಂಗ್ ವರ್ಡ್ ಟೋಟಲ್ ಮಾರ್ಕ್ಸ್ 2 ಮಾರ್ಕ್ಸ್ ಬರೀ. ಅದು 2ಕ್ಕೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಬರುತ್ತೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್. ಅಂದ್ರೆ ಇದರಲ್ಲಿ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, 3 ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, 5 ಮಾರ್ಕ್ಸ್ ಕ್ವಶನ್ಸ್ ಸಹಿತ ಕೇಳಲ್ಲ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ 4 ಮಾರ್ಕ್ಸ್ಗೆ ಕೇಳ್ತಾರೆ. ಇದರಲ್ಲಿ 1 ಮಾರ್ಕ್ಸ್ MCQ, 3 ಮಾರ್ಕ್ಸ್ ಇಂದು ಒಂದೇ ಕ್ವಶನ್. ಸೊ ಟೋಟಲಿ 4 ಮಾರ್ಕ್ಸ್. ಅದೇ ರೀತಿಯಾಗಿ ಪ್ಲಾಂಟ್ ಕಿಂಗ್ಡಮ್ ಟಾಪಿಕ್ ಅಲ್ಲಿ ನೀವು ನೋಡಬಹುದು, ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 6. ಇದರಲ್ಲಿ ಒಂದು MCQ, 2 ಮಾರ್ಕ್ಸ್ ಕ್ವಶನ್ 1, 3 ಮಾರ್ಕ್ ಕ್ವಶನ್ 1. ಇದರಲ್ಲಿ ನೀವು 5 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ಬರೋದೇ ಇಲ್ಲ. ಈ 3 ಚಾಪ್ಟರ್ಸ್ ಗಳು ಏನಿದಾವಲ್ಲ, ಇದರಲ್ಲಿ 5 ಅಂಕದ ಪ್ರಶ್ನೆಗಳು ಯಾವುದೇ ರೀತಿ ಕೇಳೋದಿಲ್ಲ ಅಂತ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಅಲ್ಲಿ 8 ಅಂಕದ ಪ್ರಶ್ನೆ, 8 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಒಂದು MCQ, ಒಂದು 2 ಮಾರ್ಕ್ಸ್ ಇಂದು, ಒಂದು 5 ಮಾರ್ಕ್ಸ್ ಇಂದು. ಅಂದ್ರೆ ನೀವು ಅನಿಮಲ್ ಕಿಂಗ್ಡಮ್ ಟಾಪಿಕ್ ಏನಿದೆಯಲ್ಲ 5 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇದನ್ನ ನೀವು ಓದಲೇಬೇಕು. ಪಾಸಿಂಗ್ ಪ್ಯಾಕೇಜ್ ಅಂತ ಓದ್ಕೊಳ್ಳೋ ವಿದ್ಯಾರ್ಥಿಗಳು ಅನಿಮಲ್ ಕಿಂಗ್ಡಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ 5 ಮಾರ್ಕ್ಸ್ಗೆ 2 MCQ ಕ್ವಶನ್ಸ್, ಒಂದು 3 ಮಾರ್ಕ್ ಕ್ವಶನ್. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ 4 ಮಾರ್ಕ್ಸ್, 2 MCQ, ಒಂದು 2 ಮಾರ್ಕ್ ಕ್ವಶನ್. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅನಿಮಲ್ಸ್ ಓನ್ಲಿ 3 ಮಾರ್ಕ್ಸ್. ಇದರಲ್ಲಿ MCQ ಬರಲ್ಲ, 2 ಮಾರ್ಕ್ಸ್ ಪ್ರಶ್ನೆ ಬರಲ್ಲ, 5 ಮಾರ್ಕ್ಸ್ ಎಂದು ಬರಲ್ಲ. ಸೊ ಓನ್ಲಿ 3 ಮಾರ್ಕ್ಸ್ ಇಂದ ಒಂದೇ ಕ್ವಶನ್ ಕೇಳ್ತಾರೆ. ಸೆಲ್ ದ ಯೂನಿಟ್ ಆಫ್ ಲೈಫ್, ಮ್ಯಾಕ್ಸಿಮಮ್ ಅಂಕಗಳಿರೋದು 10 ಅಂಕಗಳು. ಅದು ಸೆಲ್ ದ ಯೂನಿಟ್ ಆಫ್ ಲೈಫ್. ಇದರಲ್ಲಿ 3 MCQ, ಒಂದು 2 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಪ್ರಶ್ನೆ. ಸೊ 5 ಮಾರ್ಕ್ಸಿಗೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಒಂದು. ಅದೇ ರೀತಿಯಾಗಿ ಬಯೋಮಾಲಿಕ್ಯೂಲ್ಸ್ ಟಾಪಿಕ್ ಅಲ್ಲಿ ಸಹಿತ 5 ಮಾರ್ಕ್ಸ್ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ನೆಕ್ಸ್ಟ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್, ಇದರಲ್ಲಿ 5 ಮಾರ್ಕ್ಸ್, 2 ಮಾರ್ಕ್ಸ್ ಇನ್ ಒಂದು ಕ್ವಶನ್, 3 ಮಾರ್ಕ್ಸ್ ಇನ್ ಒಂದು ಕ್ವಶನ್. ಫೋಟೋಸಿಂಥೆಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಏನು 3 ಟಾಪಿಕ್ಸ್ ಗಳಿದಾವಲ್ಲ, ಈ 3 ಚಾಪ್ಟರ್ಸ್ ದಿಂದ ನಿಮಗೆ 5 ಮಾರ್ಕ್ಸ್ಗೆ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಫಿಕ್ಸ್. ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ಲಿ 5 ಮಾರ್ಕ್ಸ್ ಪ್ರಶ್ನೆ ಇಲ್ಲ. ಆದ್ರೆ ನೀವು ಆ ಒಂದು ಟಾಪಿಕ್ ಅನ್ನ ಬಿಟ್ಟು ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್, ಎಕ್ಸ್ಕ್ರೀಟರಿ ಪ್ರೊಡಕ್ಟ್ಸ್ ಅಂಡ್ ದೇರ್ ಎಲಿಮಿನೇಷನ್, ಲೊಕೊಮೋಷನ್ ಅಂಡ್ ಮೂವ್ಮೆಂಟ್, ಈ 3 ಟಾಪಿಕ್ ಇಂದ ಒಂದೊಂದು 5 ಮಾರ್ಕ್ ಪ್ರಶ್ನೆ ಕೇಳ್ತಾರೆ. ಫಿಕ್ಸ್ ಆಗಿ ಬಂದೇ ಬರುತ್ತೆ. ಕೆಮಿಕಲ್ ಕಂಟ್ರೋಲ್ ಅಂಡ್ ಇಂಟಿಗ್ರೇಷನ್, ಈ ಟಾಪಿಕ್ ಇಂದನೂ ಕೂಡ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹಾಗಾದ್ರೆ ನೀವು ಮತ್ತಷ್ಟು ಈಸಿ ವೇ ಅಲ್ಲಿ ಅಂಡರ್ಸ್ಟ್ಯಾಂಡ್ ಏನಾದ್ರೂ ಮಾಡ್ಕೋಬೇಕಾದ್ರೆ ಕ್ವಶನ್ ಪ್ಯಾಟರ್ನ್ ಅನ್ನ ನೋಡ್ಬೇಕು. ಫಸ್ಟ್ ಗೆ ಇವಾಗ ಕ್ವಶನ್ ಪ್ಯಾಟರ್ನ್ ಅನ್ನ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ಯಾವ್ಯಾವ ಟಾಪಿಕ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಇಲ್ಲಿ ನೀವು ನೋಡಬಹುದು, ಪಾರ್ಟ್ ಎ ದಲ್ಲಿ ಟೋಟಲಿ 15 ಪ್ರಶ್ನೆಗಳಿರುತ್ತೆ. 1 ಮಾರ್ಕ್ಸ್ಗೆ 15 ಮಾರ್ಕ್ಸ್. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, 3, 4, 5, 6,
ಈ ರೀತಿ ಟೋಟಲಿ ನಿಮಗೆ 15 ಪ್ರಶ್ನೆಗಳು ಇರುತ್ತೆ MCQ. ಮತ್ತೆ 16, 17, 18, 19, 20 ಇವೆಲ್ಲವೂ ಏನು ಗೊತ್ತಾ, ಫಿಲ್ ಇನ್ ದ ಬ್ಲಾಂಕ್ಸ್. ನಿಮಗೆ ಆಲ್ರೆಡಿ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಈ ಆಪ್ಷನ್ಸ್ ಗಳನ್ನ ತಗೊಂಡ್ಬಿಟ್ಟು ಇಲ್ಲಿ ಖಾಲಿ ಜಾಗ ಏನಿದೆಯಲ್ಲ ಇಲ್ಲಿ ಬಂದು ಅಟ್ಯಾಚ್ ಮಾಡಬೇಕು. ಇದು 5. ಸೊ ಟೋಟಲಿ ನಿಮಗೆ 20 ಮಾರ್ಕ್ಸ್ ಏನಿದಾವಲ್ಲ 1 ಮಾರ್ಕ್ಸ್ಗೆ ಪಾರ್ಟ್ ಬಿ ಒಳಗಡೆ ಟೋಟಲಿ 7 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ನೀವು 5 ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಬರೀಬೇಕು. ಒಂದಕ್ಕೆ 2 ಮಾರ್ಕ್ಸ್ ಅಂದ್ರೆ ಟೋಟಲಿ 10 ಮಾರ್ಕ್ಸ್ ಆಯಿತು. ಕ್ವಶನ್ ನಂಬರ್ 21, 22, 23, 24, 25, 26, 27 ಈ ರೀತಿ. ನಂತರ ಪಾರ್ಟ್ ಸಿ, ಇಲ್ಲಿನೂ ಸಹಿತ ನಿಮಗೆ 7 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದರಲ್ಲಿ ನೀವು 5 ಪ್ರಶ್ನೆಗೆ ಉತ್ತರ ಬರೀಬೇಕು. ಅದು 3 ಮಾರ್ಕ್ಸಿಗೆ ಟೋಟಲಿ 15 ಮಾರ್ಕ್ಸ್ ಆಯ್ತು. 5 ಮಾರ್ಕ್ಸಿಗೆ ನೋಡೋಣ. ಪಾರ್ಟ್ ಡಿ 5 ಮಾರ್ಕ್ಸಿಗೆ 1ನೇ ಸೆಕ್ಷನ್ ಅಲ್ಲಿ ಟೋಟಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೇಳಿರ್ತಾರೆ ಇಲ್ಲಿ ನೋಡಿ. 1, 2, 3, 4, 5, 6, 7 ಪ್ರಶ್ನೆಯನ್ನ ಕೇಳಿರ್ತಾರೆ. ಟೋಟಲಿ 7 ಕ್ವಶನ್. ಆದ್ರೆ ನೀವು ಇದರಲ್ಲಿ ಎಷ್ಟು ಬರೀಬೇಕಂತ ಓನ್ಲಿ 4 ಬರೋದ್ರೆ ಅಂದ್ರೆ ಒಂದಕ್ಕೆ 5 ಮಾರ್ಕ್ಸ್. ಸೊ ಟೋಟಲಿ 20 ಮಾರ್ಕ್ಸ್ ಆಯ್ತು. 7ರಲ್ಲಿ ಬರೀ 4 ಬರೀಬೇಕು ನೀವು. ಕ್ವಶನ್ ನಂಬರ್ 6 ಅಂತ ಏನ್ ಬರುತ್ತಲ್ಲ ಇಲ್ಲಿ, ಇದನ್ನ ನಾವು HOT ಕ್ವಶನ್ ಅಂತ ಕರಿತೀವಿ. ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್. ಇಲ್ಲಿ ನಿಮಗೆ 3 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದರಲ್ಲಿ ನೀವು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು. ಸೊ ಟೋಟಲಿ ಒಂದು ಪ್ರಶ್ನೆಗೆ 5 ಅಂಕಗಳು, 5 ಮಾರ್ಕ್ಸ್. ಗಿವ್ ರೀಸನ್ಸ್ ಅಂತ ಇದೆ ನೋಡಿ, ಒಂದೊಂದಕ್ಕೆ ಒಂದೊಂದು ಪ್ರಶ್ನೆ. ಬೋತ್ ಸ್ಟಾರ್ಚ್ ಅಂಡ್ ಸೆಲ್ಯುಲೋಸ್ ಆರ್ ಪಾಲಿಸ್ಯಾಕರೈಡ್ ಬಟ್ ಅಯೋಡಿನ್ ಗಿವ್ಸ್ ಕಲರ್ ಟೆಸ್ಟ್ ವಿತ್ ಸ್ಟಾರ್ಚ್ ಅಂಡ್ ನಾಟ್ ವಿತ್ ಸೆಲ್ಯುಲೋಸ್. ಇದಕ್ಕೆ ಆನ್ಸರ್ ಏನು ಗೊತ್ತಾ? ಸ್ಟಾರ್ಚ್ ಹ್ಯಾಸ್ ಹೆಲಿಕಲ್ ಸ್ಟ್ರಕ್ಚರ್ which can trap iodine molecules and gives blue color, whereas cellulose has straight chain with hydrogen bonding, so iodine cannot bind. ಸ್ಟಾರ್ಚ್ ಅಲ್ಲಿ ಅಯೋಡಿನ್ ಕಂಟೆಂಟ್ ಇರೋದ್ರಿಂದ ಇದು ಬ್ಲೂ ಕಲರ್ ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ರಿಲೀಸ್ ಮಾಡುತ್ತೆ. ಓಕೆ, ಪ್ರೋಟೀನ್ ಆರ್ ಕಾಲ್ಡ್ ಹೆಟಿರೋಪಾಲಿಮರ್ಸ್. ಹೆಟಿರೋ ಅಂತಂದ್ರೆ ಏನು? ಡಿಫ್ರೆಂಟ್. ಇದರಲ್ಲಿ ಡಿಫ್ರೆಂಟ್ ಆಗಿರುವಂತ ಅಮೈನೋ ಆಸಿಡ್ಸ್ ಗಳು ಬೈಂಡ್ ಆಗಿರ್ತದೆ. ಸೊ ಹಾಗಾಗಿ ಇದನ್ನ ಹೆಟರೋಪಾಲಿಮರ್ಸ್ ಅಂತ ಕರಿತೀವಿ. ಪ್ರೆಸೆನ್ಸ್ ಆಫ್ ಮ್ಯಾಲೋನೇಟ್ ಇನಿಬಿಟ್ಸ್ ದ ಆಕ್ಟಿವಿಟಿ ಆಫ್ ಸುಸಿನೇಟ್ ಡಿಹೈಡ್ರೋಜಿನೇಸ್ ಎನ್ಸೈಮ್. ಯಾಕೆ ಅಂತಂದ್ರೆ ಮ್ಯಾಲೋನೇಟ್ ಅನ್ನ ನಾವು ಏನಂತ ಕರಿತೀವಿ? ದಟ್ ಇಸ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಆಫ್ ಸುಸಿನೇಟ್ ಡಿಹೈಡ್ರೋಜಿನೇಸ್. ಸುಸಿನೇಟ್ ಡಿಹೈಡ್ರೋಜಿನೇಸ್ ಜೊತೆಗೆ ಮ್ಯಾಲೋನೇಟ್ ಏನಾದ್ರೂ ಕುಂತ ಬಿಡ್ತಂತಂದ್ರೆ ಈ ಒಂದು ಸುಸಿನೇಟ್ ಡಿಹೈಡ್ರೋಜಿನ್ಗೆ ಯಾವುದೇ ರೀತಿ ವರ್ಕ್ ಎಫಿಸಿಯನ್ಸಿ ಮಾಡ್ಲಿಕ್ಕೆ ಬಿಡೋಲ್ಲ. Why do lipids molecular weight not exceed 800 Dalton come under acid insoluble fraction? That is the macromolecules. Micromolecules ಅಂತಂದ್ರೆ ಏನು? ಬಿಲೋ 1000 Dalton ಇರೋದನ್ನ ಮೈಕ್ರೋಮೊಲಿಕ್ಯೂಲ್ಸ್ ಅಂತ ಕರಿತೀವಿ. ಅಬೋವ್ 1000 Dalton ಇರೋದನ್ನ ಮ್ಯಾಕ್ರೋಮೊಲಿಕ್ಯೂಲ್ಸ್ ಅಂತ ಕರಿತೀವಿ. ಆದ್ರೆ ಈ ಲಿಪಿಡ್ಸ್ ಏನಿದೆಯಲ್ಲ ಇದ್ರದ್ದು ಮೊಲಿಕ್ಯುಲರ್ ವೇಟ್ 800. ಹಾಗಿದ್ರೆ ನಾವು ಇದನ್ನ ಯಾಕೆ ಮ್ಯಾಕ್ರೋಮೊಲಿಕ್ಯುಲರ್ ಫ್ರಾಕ್ಷನ್ ಅಂತ ಕರಿಬೇಕು? ರೀಸನ್ ಏನ್ ಗೊತ್ತಾ? Lipids are small molecules. They are insoluble in water and form the membrane structure. Hence, they are placed under the acid insoluble. That is macromolecules. In solution of different pH, the structure of amino acid changes because amino acids are nothing but Jupiter ions. ಅದರಿಂದ ಅದು ಏನಾಗುತ್ತೆ ಅಂತಂದ್ರೆ ಚೇಂಜ್ ಆಗುತ್ತೆ. ಇದು ಅದಕ್ಕೆ ಇದನ್ನ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ ಕರೆಯೋದು. ಯಾಕಂದ್ರೆ ಇದನ್ನ ವಿಚಾರ ಮಾಡಿ ಬರಿಬೇಕಾಗುತ್ತೆ. ಪ್ರಶ್ನೆ ನಂಬರ್ 43. Study the schematic representation of Kelvin cycle and answer the questions that follows. ಇಲ್ಲಿ ಕೆಲವೊಂದಿಷ್ಟು ಗ್ಯಾಪ್ ಅನ್ನ ಬಿಟ್ಟಿದ್ದಾರೆ. ಎ, ಬಿ, ಸಿ, ಡಿ, ಇ. ಈ 5 ಗ್ಯಾಪ್ ಗಳನ್ನ ತುಂಬಿಕೊಂಡ್ರೆ ನಿಮ್ಗೆ ಈ ಪ್ರಶ್ನೆಗಳಿಗೆ ಉತ್ತರ ಈಸಿಯಾಗಿ ಸಿಗತ್ತೆ. ಹಾಗಾದ್ರೆ ಇಲ್ಲಿ ಎ ಏನ್ ಬರುತ್ತೆ ಹೇಳಿ? ರಿಬಿಲೋಸ್ 1,5 ಬಿಸ್ ಫಾಸ್ಫೇಟ್, RuBP. ಇಲ್ಲಿ ಒಂದೇ ಕ್ವಶನ್ ನೋಡಿ.
ವಿಚ್ ಇಸ್ ದ ಪ್ರೈಮರಿ CO2 ಅಕ್ಸೆಪ್ಟರ್, ಅಂದ್ರೆ ಈ CO2 ಜೊತೆಗೆ ಯಾವ್ದು ಅಕ್ಸೆಪ್ಟ್ ಆಗುತ್ತೆ? ರಿಬಿಲೋಸ್ 1,5 ಬಿಸ್ ಫಾಸ್ಫೇಟ್. ನೇಮ್ ದ ಎನ್ಸೈಮ್ required for carboxylation. Rubisco enzyme. Ribulose bisphosphate carboxylase oxygenase. Compound formed after carboxylation. Carboxylation ಆದ ನಂತರ ಯಾವ ಕಂಪೌಂಡ್ ಫಾರ್ಮೇಶನ್ ಆಗುತ್ತೆ? 3-phosphoglyceric acid. How many NADPH molecules are required for synthesis of 1 glucose molecule in reduction stage? 12 NADPH ಬೇಕಾಗುತ್ತೆ. How many ATP molecules are required to form RUBP during regeneration? 6 ATP ಬೇಕಾಗುತ್ತೆ. ಈ ರೀತಿ ಆನ್ಸರ್ ಅನ್ನ ನೀವು ಮಾಡಬೇಕು. ಬೇಕಾದ್ರೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 44. Heart patient underwent an ECG. In his ECG report, time period between QRS complex was more than normal. Based on his answer, the following questions. Mention whether his heart is high or low than normal. ಇವನ್ ಹಾರ್ಟ್ ಏನಾಗಿರ್ತದೆ ಅಂದ್ರೆ ಲೋವರ್ ದ್ಯಾನ್ ನಾರ್ಮಲ್ ಆಗಿರ್ತದೆ. ನೆಕ್ಸ್ಟ್, ಗಿವ್ ಸುಟೇಬಲ್ ಎಕ್ಸ್ಪ್ಲನೇಷನ್ ಫಾರ್ ಯುವರ್ ಇಂಟರ್ಪ್ರಿಟೇಷನ್. Increased time between QRS complex indicates fewer heartbeats per minute, hence reduce heart rate. What is importance of QRS complex with respect to the electrical activity of heart? ಅಲ್ಲಿ ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್ ಮತ್ತೆ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ನಡೀತದೆ. Represent, does P and T waves represent in ECG? Yes. P represent arterial depolarization, T represent ventricular repolarization. ಮತ್ತೆ ಪಾರ್ಟ್ ಇ ಏನಿದಲ್ಲ ಇದು ಫಾರ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಗೆ ಮಾತ್ರ. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಯ್ತು. ಮತ್ತೆ ವಾಪಸ್ ನಾವು ಬ್ಲೂ ಪ್ರಿಂಟ್ ಪ್ಯಾಟರ್ನ್ ಗೆ ಹೋಗೋಣ. ಈ ಬ್ಲೂ ಪ್ರಿಂಟ್ ಅಲ್ಲಿ 2 ಮಾರ್ಕ್ಸಿಗೆ ಕೇಳುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಟಾಪಿಕ್ಸ್ ಬರ್ತದೆ ಅಂತ ಮಾರ್ಕ್ ಮಾಡ್ಕೊಂಡ್ಬಿಡಿ. ಒಂದು ಪೆನ್ ತಗೊಳ್ಳಿ, ಇಲ್ಲ ಪೇಪರ್ ತಗೊಳ್ಳಿ, ಆ ಪೇಪರ್ ಅಲ್ಲಿ ಬರ್ಕೊಂಡ್ಬಿಡಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ. ಒಂದು ಪ್ಲಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, cell the unit of life, cell cycle and cell division, plant growth and development, breathing and exchange of gases. Totally 7 ಟಾಪಿಕ್ಸ್ ಆಗಬೇಕು. 1 2 3 4 5 6 7 ಅಂದ್ರೆ ಒಂದೊಂದು ಟಾಪಿಕ್ ಇಂದ ಒಂದೊಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದೇ ರೀತಿಯಾಗಿ 3 ಮಾರ್ಕ್ಸ್ ಗೆ ಯಾವ್ಯಾವ ಟಾಪಿಕ್ಸ್ ಅನ್ನ ಕೇಳ್ತಾರೆ ನೋಡಿ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, morphology of flowering plants, structural organization in animals, cell cycle and cell division, breathing and exchange of gases, neural control and coordination. ಬ್ಲೂ ಕಲರ್ ಏನು ಮಾರ್ಕ್ ಮಾಡಿದ್ದೀನಲ್ಲ ಇದು 3 ಮಾರ್ಕ್ ಕ್ವಶನ್. 1 2 3 4 5 6 7. 5 ಮಾರ್ಕ್ಸ್ ಟಾಪಿಕ್ ಯಾವ್ಯಾವ ಕೇಳ್ತಾರೆ? ಎನಿಮಲ್ ಕಿಂಗ್ಡಮ್, ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮೊಲಿಕ್ಯೂಲ್ಸ್, photosynthesis in higher plants, respiration in plants, plant growth and development, body fluids and circulation, excretory products and their elimination, locomotion and movement, and last chemical control and coordination. 1 2 3 4 5 6 7 8 9 10 ಟಾಪಿಕ್ಸ್ ಇದೆ. ಈ ಟಾಪಿಕ್ ಅಲ್ಲಿ ನೀವು ಈಗ ಯಾವ್ದು ಈಸಿ ಆಗಿರುತ್ತೋ, ಯಾವ್ದು ಈಸಿ ಬರುತ್ತೋ, ಯಾವ್ದು ಈಸಿ ಅನ್ಸತ್ತೋ ಆ ಟಾಪಿಕ್ಸ್ ಅನ್ನ ಏನ್ ಮಾಡ್ಬೇಕಂದ್ರೆ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ನಿಮಗೆ ಇದರಲ್ಲಿ ಯಾವ್ದಾದ್ರು ಇಂಪಾರ್ಟೆನ್ಸ್ ಬೇಕಾಗಿತ್ತಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ನಿಮಗೆ ಯಾವ ರೀತಿ ವಿಡಿಯೋಸ್ಗಳು ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಆ ರೀತಿ ವಿಡಿಯೋಸ್ಗಳನ್ನ ನಾನು ಮಾಡಿ ಹಾಕ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಕ್ಸಾಮ್ಸ್ ಗಳನ್ನ ಚೆನ್ನಾಗಿ ಮಾಡಿ. ಏನೇ ತಿಳಿಲಿಕ್ಕಂದ್ರೂ ಸಹಿತ ಸಂಕೋಚಿತವಾಗಿ ಇದರಲ್ಲಿ ನೀವು ಕೇಳಬಹುದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.